ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಹೆನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದ ಹೆನ್ನಾಗರ ಪ್ರಸನ್ನ ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಸೂರ್ಯಸಿಟಿ 2ನೇ ಹಂತದಲ್ಲಿ ಇರುವಂತಹ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆದ ಪ್ರಸನ್ನ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಹಿತೈಷಿಗಳ ಮತ್ತು ಅಭಿಮಾನಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಸ್ಥಳೀಯ ಮುಖಂಡರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆದ ಪ್ರಸನ್ನ ಕುಮಾರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದ ಹಿನ್ನಕ್ಕಿ ಮಹೇಶ್, ರಾಮಸ್ವಾಮಿ ರೆಡ್ಡಿ, ಶ್ರೀಮತಿ ಮುನಿರತ್ನಮ್ಮ ಮುನಿರಾಜ್, ಆರ್.ಕೆ. ಕೇಶವರೆಡ್ಡಿ, ವಿನಯ್, ಕಿರಣ್ ಕುಮಾರ್, ಚಂದ್ರಕಲಾ ರವಿಕುಮಾರ್, ಮುರುಗೇಶ್, ಪುಷ್ಪ, ಶೇಖರ್, ಭವಾನಿ, ಅಂಬರೀಶ್, ಲಲಿತಾ, ಗುರುದೇವ್, ಕೆಂಪೇಗೌಡ, ಶಿವಮ್ಮ ಆನಂದ್ ಮತ್ತು ಹೆನ್ನಾಗರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಎಚ್.ಜೆ. ಪ್ರಸನ್ನ ಕುಮಾರ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ನಮ್ಮಗೂಡು ನಿರಾಶ್ರಿತರ ಆಶ್ರಮಕ್ಕೆ ಬಂದು ಅವರು ತುಂಬಾ ಸರಳ ಸಜ್ಜನಿಕೆಯಿಂದ ಆಶ್ರಮದಲ್ಲಿರ್ತಕ್ಕಂತಹ ಎಲ್ಲರ ಜೊತೆ ಒಗ್ಗೂಡಿ ಇಲ್ಲೂ ಸಹ ಅವರು ಅವ್ರ ಜೊತೆ ಒಂದು ಊಟದ ಸೇವೆಯನ್ನು ಸವಿತಾ ನಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗೊತ್ತಿರೋ ಹಾಗೆ ಅವರು ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಸನ್ನ ಕುಮಾರ್ ಅಣ್ಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವರ ಒಂದು ಜನಗಳಿಗೋಸ್ಕರ ಮುಡುಪಾಗಿರೋ ಸೇವೆ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಲಿ. ಆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಉನ್ನತ ಸ್ಥಾನವನ್ನ ರಾಜಕೀಯವಾಗಿ, ಸಾಮಾಜಿಕವಾಗಿ ನೀಡಲಿ. ಒಂದು ಉನ್ನತ ಸ್ಥಾನದಿಂದ ಅವರು ಸಹ ಸಾಮಾಜಿಕ ಕಳಕಳಿಯಿಂದ ಒಂದು ಉನ್ನತ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗುವಂತ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಪ್ರಸನ್ನ ಕುಮಾರ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಊಟದ ವ್ಯವಸ್ಥೆ ಮತ್ತು ಫ್ರೂಟ್ಸು ಮತ್ತು ರೇಷನ್ ಎಲ್ಲಾನು ಕೊಟ್ಟು ಅವರು ಮುಂದಿನ ಪೀಳಿಗೆಗೆ ಅವರಿಗೆ ಅನುಕೂಲ ಆಗಲಿ, ಅನಾಥಾಶ್ರಮರಿಗೆ ಪಾಪ ಊಟದ ವ್ಯವಸ್ಥೆ ಮಾಡಿ ಅವರು
ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರಸನ್ನ ಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ಮುಂದಿನ ಇದೇ ಕಾರ್ಯಕ್ರಮ ನಡೆಸ್ತಾ ಇರಲಿ ಅಂತ ಶುಭಾಶಯ ಕೋರುತ್ತೇನೆ. ನಗರ ಪಂಚಾಯತಿಯ ಎಲ್ಲ ಯೂತ್ ಐಕಾನ್ ಆಗಿರ್ತಕ್ಕಂಥ ಎಚ್ ಎ ಪ್ರಸನ್ನ ಕುಮಾರ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ಸದಸ್ಯರಾಗಿರ್ತ ಮಹೇಶ್ ಅವರು ಒಂದು ದಿನದ ಊಟನ ನೀಡಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯ ಕೊಡ್ತಾರೆ. ನಮ್ಮ JDP ಕುಮಾರಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ, ಎಂಥ ಜಾಗದಲ್ಲಿ ಅವರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಅಂದರೆ, ನಮ್ಮ ಗೂಡು ಅವ್ರದ್ದು ವ್ಯಕ್ತಿತ್ವ ನೋಡಿ ಹೆಂಗಿದೆ ಅಂದರೆ, ನಮ್ಮ ಗೂಡಲ್ಲಿ ಬಂದು ಈ ದಿನ ಪಾಪ ಬಡವ್ರನ್ನೆಲ್ಲ ಗುರುತಿಸ್ಕೊಂಡು ಅವರಿಗೆ ದಾಸೋಹ ಸೇವೆ ಇರ್ಬೋದು ಮಾಡಿ ಈ ದಿನ ಇಲ್ಲಿ ಆಚರಿಸ್ಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಅಂದರೆ ನಮ್ಮ ಯನ್ನಾಗರ ಗ್ರಾಮದಲ್ಲಿ ಯಶಸ್ವಿಯಾಗಿ ಪ್ರಸಿದ್ಧಿಯಾಗಿ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕುಮಾರಣ್ಣ ಅಂದರೆ ಚಿಕ್ಕ ಮಗು ಕೇಳಿದ್ರು, ಊರೂರಲ್ಲಿ ಕೇಳಿದ್ರು ಎಲ್ಲರೂ ಸಹ ಅವ್ರ ಬಗ್ಗೆ ಮಾತಾಡ್ತಾರೆ, ಕುಮಾರಣ್ಣ ಅಂತ. ಅದೇ ರೀತಿ ಈ ದಿನ ಇಲ್ಲಿ ಬಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ಇಲ್ಲಿ ಬಂದಿರೋರಿಗೂ ಅಷ್ಟೇ ಎಲ್ರಿಗೂ ಖುಷಿಯಾಗಿದೆ. ಅವರು ಆರೋಗ್ಯ ಇನ್ನೂ ಅವರ ಮನೆ ದೇವರು ಮತ್ತು ನಮ್ಮ ವೀರಭದ್ರ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ, ಎತ್ತಿನ ಶಕ್ತಿಯಲ್ಲಿ ಬಡವರಿಗೆ ಸಹಾಯ ಮಾಡುವಂತೆ ಆಗಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಂತ ನಾನು ಎರಡು ಮಾತುಗಳಿಗೆ ಪ್ರೀತಿಯ HJ ಪ್ರಸನ್ನ ಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರು, ನಗರ ಗ್ರಾಮ ಪಂಚಾಯತಿ ಹಾಗೂ ಹಾಲಿ ಸದಸ್ಯರಾದಂತಹ ಸನ್ಮಾನ್ಯ ಕುಮಾರಣ್ಣನವರು ಜನ್ಮದಿನದ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸವಲತ್ತುಗಳು ದೊರೆಯಲಿ, ರಾಜಕೀಯ ಜೀವನದಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಸ್ಥಾನಕ್ಕೆ ಹೋಗಲಿ, ಮುಂದಿನ ಪೀಳಿಗೆ ಯುವಕರಿಗೆ ಮಾದರಿಯಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನನ್ನ 49ನೇ ವರ್ಷದ ಹುಟ್ಟುಹಬ್ಬವನ್ನು ಇನ್ನಕ್ಕಿ ಗ್ರಾಮದ ಅಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ನಮ್ಮ ಸ್ನೇಹಿತರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಹಾಲಿ ಸದಸ್ಯರು, ಬಂಧುಗಳು ಸಹ ಸೇರಿ ಸರಳವಾಗಿ ನಿರಾಶ್ರಿತರ ಜೊತೆಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕಂತೇಳಿ ಆಯೋಜಿಸಿದರು. ಈ ಒಂದು ಆಯೋಜನೆಗೊಳಿಸಿದ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸುದ್ದಿ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನನ್ನನ್ನು ಶುಭವನ್ನು ಹಾರೈಸಿದ ಸರ್ವರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಭಗವಂತ ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ವರಿಗೂ ಶುಭವನ್ನು ಕೋರುತ್ತೇನೆ.